ಸರ್ ನಮಸ್ಕಾರ, ನಾನು ಫಾರ್ಮರ್ ಚಾಯ್ಸ್ ಅಂಬರೀಷು. ನೀವೊಂದು ಫಾರ್ಮರ್ ಚಾಯ್ಸ್ ಕಂಪ್ನಿ ಪ್ರಾಡಕ್ಟು ಕೆಲವೊಂದು ಈ ಕ್ರಿಷಾಂತಮ್ಗೆ ಬಳಸಿದ್ದೀರಾ, ಅದ್ರ ರಿಸಲ್ಟು ನಿಮ್ಗೇನು ಅನಿಸಿದೆ? ಈ ಪ್ರಾಡಕ್ಟ್ ಬಗ್ಗೆ ಒಂಚೂರು ಅಡ್ರೆಸ್ ಬೇಕಂತ ಹೇಳಿ ಸರ್. ಸರ್ ನಮ್ಮದು ವಿಜಯಪುರ ಹೋಬಳಿ ದಂಡಗಾನಹಳ್ಳಿ. ಹೆಸರು ಸರ್? ಹೆಸರು ವಸಂತ್ ಕುಮಾರ್ ಅಂತ ಹೇಳ್ಬಿಟ್ಟು. ಓಕೆ ಸರ್. ನಾವು ಫಾರ್ಮರ್ ಚಾಯ್ಸು ಫೇಸ್ಬುಕ್ಕಲ್ಲಿ ನೋಡಿದ್ರಿ. ಓಕೆ ಸರ್. ಅಂಬರೀಷ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಆಮೇಲೆ ಕಾಂಟ್ಯಾಕ್ಟ್ ತೊಗೊಂಡು ಇದು ಮಾಡೋದನ್ನು. ಹಾಂ ಸರ್. ಫಸ್ಟ್ ಇದಕ್ಕೆ ಮುಂಚೆ ನಾವು ಸೆಂಟೆಲ್ಲೋ ಮಾಡಿದ್ರಿ. ಓಕೆ ಸರ್. ಅದರಲ್ಲೂ ಒಳ್ಳೆ ರಿಸಲ್ಟ್ ಬಂದಿತ್ತು. ಓಕೆ ಸರ್. ಮತ್ತು ಕುಶಾಂತಮ್ ಮತ್ತು ಐಶ್ವರ್ಯ ಮಾಡಿದ್ದೀರಿ. ಓಕೆ ಸರ್. ಒಳ್ಳೆ ರಿಸಲ್ಟ್ ಇದೆ, ಒಳ್ಳೆ ಕ್ವಾಲಿಟಿ ಬಂದಿದೆ. ಹಾಂ ಸರ್, ಅಂದರೆ ಈಗ ಫಸ್ಟಿಗೆ ಏನು ಪ್ರಾಡಕ್ಟ್ ಬಿಟ್ರಿ, ಎಷ್ಟು ದಿನಕ್ಕೆ ಸ್ಟಾರ್ಟ್ ಮಾಡಿದ್ರಿ ಇದು? ಅಷ್ಟು ನಾವು 8 ದಿವಸಕ್ಕೆ ಗಿಡ ಉಣಿದ್ಮೇಲೆ 8 ದಿವಸಕ್ಕೆ 8 ದಿವಸ ಉಣಿದ್ದು 8 ದಿವಸಕ್ಕೆ ರ್ಯಾಟ್ ಬಿಟ್ರಿ ತಗೊಂಬಂದು. ರಾಟ್ ಸ್ಪೆಷಲ್. ಓಕೆ ಸರ್. ರ್ಯಾಟ್ ಸ್ಪೆಷಲ್ ಬಿಟ್ರಿ. ಆಮೇಲೆ ಕಟ್ ವೆಜ್ ಇದೆ, ಕಟ್ ವೇಜ್ ಇದೆ, ಮತ್ತೆ ಮಹಾಮೂರ್ತಿ ಹರ್ಬಲ್ ಕಾನ್ಫೋಸ್ಟು. ಹಾಂ ಸರ್. ಸ್ಪ್ರೇಗಳಿಗೆ DPD ಎಲ್ಲ ಕೊಟ್ಟಿದ್ರು. ಬಿ ಪಿ ಡಿ ಏನಕ್ಕೆ ಸ್ಪ್ರೇ ಮಾಡ್ತೀರಿ ಸರ್? ಡೋನಿಗೆ ಮತ್ತು ಪೌಡ್ರಿಗೆ ಎಲ್ಲ ರಿಸಲ್ಟ್ ಚೆನ್ನಾಗಿದೆ. ಅದು BPD ಚೆನ್ನಾಗಿದೆ ಸರ್? ಚೆನ್ನಾಗಿದೆ, ರಿಸಲ್ಟ್ ಚೆನ್ನಾಗಿದೆ. ಹಾಂ ಸರ್. ಮತ್ತು ಅಲೈವಾ ಕೊಟ್ಟಿದ್ರು ಬ್ಯಾಚಸ್ ಓಪನ್ ಆಗೋದಕ್ಕೆ. ಓಕೆ ಸರ್. ಅದು ಚೆನ್ನಾಗಿದೆ. ಹಾಂ ಸರ್. ಟ್ರಿಪ್ಸ್ಗೆ ಎಲ್ಲಾನು ಮಹಾಭೀಮು ಎಲ್ಲ ಕೊಟ್ಟಿದ್ರು. ಮೃಗಶಿರ. ಹಾಂ, ಮಹಾಶಿರ. ಹಾಂ ಸರ್. ಈಗ ಈ ಪ್ರಾಡಕ್ಟು ನೀವು ಸ್ಟಾರ್ಟಿಂಗ್ 8 ದಿನದಿಂದ ಬಿಟ್ಟಿದ್ದೀರಾ. ಡೆವಲಪ್ಮೆಂಟ್ ಆಗ್ಬೋದು, ಹೂದಲ್ಲಿ ಕ್ವಾಲಿಟಿ ಆಗ್ಬೋದು, ಚೆನ್ನಾಗಿ ಬರುತ್ತೆ ಅಂತ ನಾನು ಹೇಳಿದ್ದೆ. ಬಟ್ ಅದೇ ರೀತಿ ಬಂದಿದೆ ಸರ್, ಹೂವು ಶೈನಿಂಗ್ ಆಗ್ಬೋದು. ನೋಡಿ ಇದೇ ಥರ ಚೆನ್ನಾಗಿದ್ದಾವೆ ಎಲ್ಲಾನು. ಹಾಂ ಸರ್. ಚೆನ್ನಾಗಿ ಬಂದಿದ್ದಾವೆ. ಈಗ ಮಾರ್ಕೆಟಲ್ಲಿ ಏನಂದರೆ ನಿಮಗೆ ಕ್ವಾಲಿಟಿ, ಶೈನಿಂಗು, ಸೈಜ್ ಎಲ್ಲ ಇದ್ದರೆ ಹೂವಕ್ಕೆ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ಅವಾಗ ರೈತರು ನಮ್ಮದೇ ಹೂವು ಫಸ್ಟು ಮಾರ್ಕೆಟಲ್ಲಿ ಫಸ್ಟು ನಮ್ಮದೇ ಎತ್ಕೊತಾರೆ ಬೈಯರ್ಸು. ಸೊ ಆ ಥರ ಆಗಿದೆಯಾ? ಆಗಿದೆ. 20-30 ರೂಪಾಯಿ ಎಕ್ಸ್ಟ್ರಾ. ಹಾಂ, ಅಂದರೆ ಕ್ವಾಲಿಟಿ ಇತ್ತಂದರೆ ನಿಮಗೆ ಬರುತ್ತೆ. ಬಟ್ ಈ ಕ್ವಾಲಿಟಿ ಬರೋದಕ್ಕೆ ಈ ಪ್ರಾಡಕ್ಟ್ ಯಾವ್ದು ಕೆಲಸ ಮಾಡಿದೆ ಮೇಯ್ನಾಗಿ? ಕಟ್ವೇಜು. ಹಾಂ, ಕಟ್ವೇಜ್ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಹಾಂ ಸರ್. ಗ್ರೋತು ಡೆವಲಪ್ಮೆಂಟ್ ಆಗೋದಕ್ಕೆ ನಿಮಗೆ ಹರ್ಬಲ್ ಕಂಪೋಸ್ಟು, ಬಟ್ ಹೂಗಳ ಮೇಲೆಲ್ಲ ಕಟ್ವೇಜು ತುಂಬ ಕೆಲಸ ಮಾಡುತ್ತೆ ಸರ್. ಫೈನಲ್ಲಾಗಿ ನೀವು ಎಷ್ಟು ಸಾರಿ ಬಳಸಿದಿರ, ಎಷ್ಟು ಕ್ಯಾನ್ ಬಳಸಿದ್ರ ಪ್ರಾಡಕ್ಟ್? ನಾವು ಒಂದು 4-5 ಕ್ಯಾನೇ ಬಳಸಿದ್ರಿ ಸರ್. ಈ ಪ್ರಾಡಕ್ಟು 4-5 ಕ್ಯಾನೇ ಬಳಸಿದ್ವಿ. 20 ಲೀಟ್ರಿಗೂ 10 ಲೀಟ್ರಿಗೂ ತಗೊಂಬಂದಿದ್ರಿ. ಹಾಂ ಸರ್. ರ್ಯಾಟ್ ಕಿಟ್ ಮಾತ್ರ 5 ಲೀಟ್ರ್ ತಗೊಂಬಂದು ಅದು ಬಿಟ್ಟಿದ್ದೀರಿ ನಾವು. ಹಾಂ, ಈಗ ಇದು ಒಂದು ಪ್ರಾಡಕ್ಟು ನೀವು ಇನ್ವೆಸ್ಟ್ಮೆಂಟ್ 5 ಕ್ಯಾನ್ ಅಂತ ಹೇಳ್ತಾ ಇದ್ದೀರಾ. ಸೊ ಬೇರೆ ಅದಕ್ಕೆ ಹೋಲಿಸ್ಕೊಂಡ್ರೆ ಅಮೌಂಟ್ ಏನಾದ್ರು ಜಾಸ್ತಿ ಆಗುತ್ತಾ ಅಥವಾ ಪರವಾಗಿಲ್ವಾ ಸರ್? ಈಗ ನಾವು ಬೇರೆ ಕಡೆ ಎಲ್ಲ ಹೋದ್ರೂ ಇದು ಕ್ಯಾರೋಡಿಕ್ಸ್ ಅಂತೆ ಅದಂತೆ ಇದಂತೆ ಎಲ್ಲ ತಗೊಂಬಂದು ಮಾಡ್ತಿರಲ್ಲ. ಹಾಂ ಸರ್. ಅದರಿಂದಾಗಿ ಏನು ಅನಿಸಲ್ಲ. ಹಾಂ ಸರ್. ಅದ್ರಲ್ಲಿ ಪರವಾಗಿಲ್ಲ. ಅಲ್ಲ, ಬೇರೆ ರೈತರಿಗೂ ಕೂಡ ವೆಚ್ಚ ಹೆಚ್ಚಾಗುತ್ತೆ ಜಾಸ್ತಿ. ಫಸ್ಟೇ ತೊಗೊಂಡು ಬರೋದ್ರಿಂದಾಗಿ ಎಲ್ಲ ಐಟಮ್ ಒಂದೇ ಸರಿ ತೊಗೊಂಬರೋದ್ರಿಂದ ಜಾಸ್ತಿ ಅನಿಸುತ್ತೆ. ಹಾಂ ಸರ್. ಏನು ಪರವಾಗಿಲ್ಲ ಸರ್. ಈಗ ಇದು ಮಹಾಮೃದಿಗ ಅಂತಿದೆ. ಈ ಪ್ರಾಡಕ್ಟ್ನ ಡ್ರಂಚಿಂಗ್ ಮಾಡೋದಕ್ಕೆ ಇದರಲ್ಲಿ ರೂಟು ಕೂಡ ಬರುತ್ತೆ, ಮತ್ತು ಗಿಡಕ್ಕೆ ನ್ಯೂಟ್ರಿಷನ್ಸ್ ಕೂಡ ಅದರಲ್ಲೇ ಇರುತ್ತೆ. ಇದನ್ನೇನೆಂದರೆ ರೈತರು ಒಂದು ವಾರಕ್ಕೆ 10 ದಿವಸಕ್ಕೆ 1 kg ತೊಗೊಂಡ್ಬಿಟ್ರೆ ಆ ಭೂಮಿ ಫಲವತ್ತತೆ ಹೆಚ್ಚಿಸುತ್ತೆ. ಇವಾಗ ನಮ್ಮದು ನ್ಯಾಚುರಲ್ ಪ್ರಾಡಕ್ಟ್ಗಳಾಗಿರೋದ್ರಿಂದ ಎಲ್ಲ ಗಿಡಮೂಲಿಕೆಗಳಿಂದ ತೊಗೊಂಡಿರೋದ್ರಿಂದ ನಿಮಗೆ ರೋಗ ಬರೋದು ಚಾನ್ಸಸ್ ಕಡಿಮೆ. ಸೊ ನಿಮಗೆ ರೋಗಗಳು ಈ ಪ್ರಾಡಕ್ಟ್ ಬಿಟ್ಟರೆ ರೋಗಗಳೇನಾದರೂ ಯಥೇಚ್ಛವಾಗಿ ಆಗೋವಂಥದ್ದು ಏನಾರು ಆಗಿದೆಯಾ? ಏನಿಲ್ಲ ಸರ್. ಪಕ್ಕದಲ್ಲಿ ಯಾರ್ದು ತೋಟ ಇಲ್ಲ ಅಂದರೆ ಸಮಸ್ಯೆ ಏನಿರಲ್ಲ. ಪಕ್ಕದಲ್ಲಿ ತೋಟ ಇದ್ದರೆ ಸಮಸ್ಯೆ ಇರುತ್ತೆ, ಅಷ್ಟು ಬಿಟ್ಟರೆ ಇನ್ನೇನು ತೊಂದರೆ ಏನಿರಲ್ಲ. ಸರ್, ಈಗ ಟೋಟಲಾಗಿ ಈ ಪ್ರಾಡಕ್ಟ್ಗಳ ಬಗ್ಗೆ ಬೇರೆ ರೈತರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನಾವು ಎಲ್ರಿಗೂ ಹೇಳ್ತಾ ಇದ್ದಾರೆ ಸಜೆಷನ್ನು. ಈ ಥರ ಇಲ್ಲಿ ಸಿಗುತ್ತೆ, ಹೋಗ್ರಿ ವಿಜಯಪುರದಲ್ಲಿ ಚೆನ್ನಾಗಿದೆ ಪ್ರಾಡಕ್ಟು. ಹಾಂ ಸರ್. ತೊಗೊಂಬಂದು ಮಾಡಿರಿ ಅಂತ ಹೇಳಿದ್ರೆ ಒಂದಷ್ಟು ಜನ ಮಾಡಿದ್ದಾರೆ, ನಮ್ಮೂರವರೇ ಮಾಡಿದ್ದಾರೆ. ಹಾಂ ಸರ್. ಅವ್ರಿಗೂ ಪರವಾಗಿಲ್ವಾ ಸರ್? ಪರವಾಗಿಲ್ಲ, ಮಾಡಿದ್ದಾರೆ, ಚೆನ್ನಾಗಿ ಬರ್ತಾ ಇದೆ. ಈಗ ಟೋಟಲಾಗಿ ನಿಮ್ಗೊಂದು ತೃಪ್ತಿ ಆಗಿದೆ? ತೃಪ್ತಿ ಆಗಿರೋದ್ರಿಂದನೇ ಬೇರೆಯವ್ರಿಗೆ ಹೇಳಿರೋದು ನಾವು. ಅಲ್ದಿದ್ರೆ ಬೇರೆಯವ್ರಿಗೆ ನಾವೇ ಕೇಳೋಣ. ಸರ್, ಈ ಒಂದು ವಿಡಿಯೋನ ಒಂದು 4 ಜನಕ್ಕೆ ನಾನು ಶೇರ್ ಮಾಡ್ಕೊಬೋದಾ? ಮಾಡ್ಕೊಳ್ಳಿ, ಸಂತೋಷ. ಓಕೆ ಸರ್. ತುಂಬ ನನಗೂ ಈ ಒಂದು ತೋಟ ನೋಡಿದ್ಮೇಲೆ ತುಂಬ ಖುಷಿ ಆಯಿತು. ಯಾಕಂದರೆ ಈ ಕ್ರಿಷಾಂತಮ್ ಬೆಳಿಬೇಕಾದ್ರೆ ಸಿಕ್ಕಾಪಟ್ಟೆ ಡೋನಿ ಸಮಸ್ಯೆ ಇರುತ್ತೆ. ಬಟ್ ಆ ಥರ ನೀವು ಕಂಟ್ರೋಲ್ಮೆಂಟ್ ಮಾಡಿದರೆ ಮತ್ತು ಅಪಿಟ್ಸ್ ಜಾಸ್ತಿ ಇದಕ್ಕೆ. ನೀವೇನು ನಿಮ್ಮ ಭಾಷೆದಲ್ಲಿ ಶೀಡಿ ಅಂತೀರೋ ಅದು, ಮತ್ತು ಬ್ಲ್ಯಾಕ್ ಟ್ರಿಪ್ಸ್. ಬಟ್ ಅವೆಲ್ಲ ಕಂಟ್ರೋಲ್ ಆಗಿ ಚೆನ್ನಾಗಿ. ನಮಗೆ ಆ ಟೈಮಲ್ಲಿ ಮಳೆ ಹಿಡ್ಕೊಂಡು ಸ್ವಲ್ಪ ಗಿಡ ಕಡಿಮೆ ಆಗಿದ್ದು, ಅಲ್ಲದೆ ಇನ್ನೂ ಚೆನ್ನಾಗಿ ಆಗ್ತಾ ಇತ್ತು. ಚಳಿ ಜಾಸ್ತಿ ಆಗೋಯ್ತು, ವೆದರ್ ಕಂಡೀಷನ್ ಕೂಡ ಚೆನ್ನಾಗಿರಲಿಲ್ಲ. ಬಟ್ ಡೋನಿ ಕೂಡ ಕಾಪಾಡ್ಕೊಂಡಿದ್ರ. ಹೂವನು ಕೂಡ ತುಂಬ ಚೆನ್ನಾಗಿದೆ. ನಮಗೂ ಬಂದು ಈ ಒಂದು ತೋಟ ನೋಡೋದಕ್ಕೆ ತುಂಬ ಖುಷಿ ಆಯಿತು. ಫೈನಲ್ ಆಗಿ ನಿಮಗೆ ನಮ್ಮ ಒಂದು ಫಾರ್ಮರ್ ಚಾಯ್ಸ್ ಕಂಪ್ನಿಯಿಂದ ಕೃತಜ್ಞತೆ. ಥ್ಯಾಂಕ್ ಯು ಸರ್. ಧನ್ಯವಾದ.